CAA ಅಡಿಯಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಇತ್ತಲ್ಲ, ಪೌರತ್ವ ತಿದ್ದುಪಡಿ ಕಾಯ್ದೆ, ಇದರ ಅಡಿಯಲ್ಲಿ ಮೊದಲ ಬಾರಿಗೆ 14 ಜನರಿಗೆ ಪೌರತ್ವ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್ ವಿಚಾರ ಇದು. ಅನೇಕ ಕಡೆಯಿಂದ ಇದಕ್ಕೆ ತಕರಾರು ಕೂಡ ಬರ್ತಾ ಇದೆ. ಒಂದು ಕಡೆ ಚುನಾವಣೆ ನಡೀತಾ ಇದೆ, ಇದರ ಮಧ್ಯೆನೇ ಈ ಪ್ರಮಾಣ ಪತ್ರವನ್ನು ನೀವು ಅನೌನ್ಸ್ ಮಾಡಿರ್ತಕ್ಕಂಥ ಅಥವಾ ವಿತರಿಸಿರ್ತಕ್ಕಂಥ ಉದ್ದೇಶ ಏನು, ಯಾರು ಕೊಟ್ಟಿದ್ದಾರೆ ಇದು ಅಂತ ನೋಡಿದ್ರೆ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಲ್ಲಿ ಕಿರುಕುಳಕ್ಕೆ ಒಳಗಾದಂತಹ ಮುಸ್ಲಿಮರಲ್ಲದ ಬೇರೆ ವಲಸಿಗರು, ಈಗ ಅಫ್ಘಾನಿಸ್ತಾನದಲ್ಲೋ ಪಾಕಿಸ್ತಾನದಲ್ಲೋ ಬಾಂಗ್ಲಾದೇಶದಲ್ಲೋ ಒಂದು ಸಮುದಾಯ ಕಿರುಕುಳಕ್ಕೆ ಒಳಗಾಗಿರುತ್ತೆ. ಮುಸ್ಲಿಮರಾಗಿರಬಾರ್ದು ಅಷ್ಟೇ, ಬೇರೆ ಯಾವುದೇ ಸಮುದಾಯದವರಾಗಿರಲಿ, ಅದು ಹಿಂದೂಗಳಾಗಿರಲಿ, ಪಾರ್ಸಿಗಳಾಗಿರಲಿ, ಬೌದ್ಧರಾಗಿರಲಿ, ಇಂತಹವರಿಗೆ ಭಾರತೀಯ ರಾಷ್ಟ್ರೀಯತೆ ಅಥವಾ ಪೌರತ್ವವನ್ನು ನೀಡ್ತಕ್ಕಂಥ ಪ್ರಕ್ರಿಯೆ, ಅವರನ್ನು ಭಾರತದ ನಾಗರಿಕ ಅಂತ ಗುರುತಿಸುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆಗೆ ಚಾಲನೆ ಕೊಡಲಾಗಿದೆ. ಕೇಂದ್ರ ಅನುಮೋದನೆ ಕೊಟ್ಟ ಸುಮಾರು 2 ತಿಂಗಳ ನಂತರ ಇವತ್ತು 14 ಜನರಿಗೆ ಇಂತಹ ಸಿಟಿಜನ್ಶಿಪ್ ಸಿಕ್ಕಿದೆ. ಅವರಿಗೆ ಯಾವುದರಲ್ಲಿ ಅಡಿಯಲ್ಲಿ? CAA ಅಡಿಯಲ್ಲಿ 14 ಜನಕ್ಕೆ ಸಿಗ್ತದೆ. ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ದೆಹಲಿಯಲ್ಲಿ ಅರ್ಜಿದಾರರಿಗೆ ಪೌರತ್ವ ಪ್ರಮಾಣ ಪತ್ರವನ್ನು ಹಸ್ತಾಂತರ ಮಾಡಿದ್ದಾರೆ. ಏನಿದು CAA ಅಂತ ಹೇಳಿದ್ರೆ, ಯಾರಿಗೆ ಅವಕಾಶ ಇರುತ್ತೆ ಅಂತ ಚೆಕ್ ಮಾಡಿಕೊಂಡಾಗ ನೋಡಿ, ಧಾರ್ಮಿಕ ಹಿಂಸೆ ಆಗಿರಬಹುದು, ನೆರೆಹೊರೆಯ ದೇಶಗಳಲ್ಲಿ ಧಾರ್ಮಿಕ ಹಿಂಸೆ, ಕಿರುಕುಳ ಆಗಿರಬಹುದು, ಅಂಥವ್ರು ಏನು ಮಾಡ್ತಾರೆ, ನಾನು ಪಾಕಿಸ್ತಾನದಲ್ಲಿ ಇರೋಕ್ಕಾಗಲ್ಲ, ಅಫ್ಘಾನಿಸ್ತಾನದಲ್ಲಿ ನಾನು ಇರೋಕ್ಕಾಗಲ್ಲ, ಬಾಂಗ್ಲಾದೇಶದಲ್ಲಿ ಇರೋಕ್ಕಾಗಲ್ಲ, ನನಗೆ ಹಿಂಸೆ ಆಗ್ತಾ ಇದೆ ಅಲ್ಲಿ ಅಂತ ಬಂದಾಗ ಓಡಿ ಬಂದುಬಿಟ್ಟಿರ್ತಾರೆ ಇಂಡಿಯಾಗೆ. ನಾನು ಮುಸ್ಲಿಮ ಕೂಡ ಅಲ್ಲ, ಬಂದುಬಿಟ್ಟಿದ್ದೀನಪ್ಪ ಇಲ್ಲಿ, ನನಗೆ ಭಾರತೀಯನಾಗಿ ಬದುಕೋಕ್ಕೆ ಒಂದು ಅವಕಾಶ ಕೊಡಿ, ಭಾರತೀಯನಾಗಿರೋದಕ್ಕೊಂದು ಅವಕಾಶ ಕೊಡಿ, ಭಾರತದ ಪೌರತ್ವವನ್ನು ಕೊಡಿ ಅಂಥೇಳಿ ಅರ್ಜಿಯನ್ನು ಹಾಕ್ಕೊಳ್ತಾರೆ. ಇದೇ CAA, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಪೌರತ್ವ ತಿದ್ದುಪಡಿ ಕಾಯ್ದೆ. ಇಲ್ಲಿ ಮುಸ್ಲಿಮರಿಗೆ ಮಾತ್ರ ಅವಕಾಶ ಇಲ್ಲ. ಏನು ಕೇಂದ್ರ ಕೊಟ್ಟ ಕಾರಣ ಏನು ಅಂತ ಹೇಳಿದ್ರೆ, ಮುಸ್ಲಿಮರಿಗೆ ಪಾಕಿಸ್ತಾನದಲ್ಲೂ ಬದುಕಬಹುದು, ಬಾಂಗ್ಲಾದೇಶದಲ್ಲೂ ಬದುಕಬಹುದು, ಅಫ್ಘಾನಿಸ್ತಾನದಲ್ಲೂ ಬದುಕಬಹುದು, ಅಕ್ಕಪಕ್ಕದ ದೇಶಗಳಲ್ಲಿ ಬದುಕೋಕ್ಕೆ ಅವಕಾಶ ಇದೆ. ಆದರೆ ಹಿಂದೂಗಳಿಗೋ, ಬೌದ್ಧರಿಗೋ, ಪಾರ್ಸಿಗಳಿಗೋ, ಸಿಖ್ಖರಿಗೋ, ಇನ್ಯಾರಿಗೋ ಆದಾಗ ಅಂಥವ್ರಿಗೆ ಅಂಥ ಅವಕಾಶ ಇರಲ್ಲ ಅಲ್ಲಿ. ಅಂಥವರು ನಮ್ಮ ದೇಶದ ಆಶ್ರಯವನ್ನು ಕೇಳಿಕೊಂಡು ಬಂದಾಗ ಅವರಿಗೆ ನಾವು ಭಾರತದ ಪೌರತ್ವವನ್ನು ಕೊಡ್ತೀವಿ ಅಂತ ತಂದಿದ್ದೇ CAA. ಮುಸ್ಲಿಮೇತರ ವಲಸಿಗರಿಗೆ ಇದೀಗ ಪೌರತ್ವ ಕೊಡ್ತಕ್ಕಂತಹ ಕಾಯ್ದೆಯನ್ನಾಗಿ ಮಾಡಿದ್ರು. ಮೊದಲು CAB, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಆಗಿತ್ತು, ಮಸೂದೆ ಮಂಡಿಸ್ತಾರೆ. ಅದು ಮಸೂದೆ ಮಂಡಿಸಿ ಒಪ್ಪಿಗೆ ಸಿಕ್ಕ ನಂತರದಲ್ಲಿ ಅದು CAA ಆಯಿತು, ಆ್ಯಕ್ಟ್ ಆಯಿತು. ಅದು ಮಸೂದೆ ಲೋಕಸಭೆ, ರಾಜ್ಯಸಭೆಯಲ್ಲಿ ಅದಕ್ಕೆ ಒಂದು ಅನುಮೋದನೆ ಸಿಕ್ಕು, ರಾಷ್ಟ್ರಪತಿಗಳ ಅಂಕಿತ ಬಿದ್ದ ತರುವಾಯ ಅದೇನಾಗ್ಬಿಡುತ್ತೆ, ಕಾಯ್ದೆ ಆಗಿಬಿಡುತ್ತೆ. ನಿರ್ದಿಷ್ಟವಾಗಿ ಗುರುತಿಸಲಾದಂತಹ 6 ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಇಲ್ಲಿ ಅವಕಾಶ ಇದೆ. ಹಿಂದೂಗಳಿಗೆ, ಜೈನರಿಗೆ, ಸಿಖ್ಖರಿಗೆ, ಬೌದ್ಧರಿಗೆ, ಕ್ರಿಶ್ಚಿಯನ್ಸ್ಗೆ ಮತ್ತು ಪಾರ್ಸಿಗಳಿಗೆ ಇದರಲ್ಲಿ ಅವಕಾಶ ಇದೆ. ಪಾಕಿಸ್ತಾನದಲ್ಲಿ ಕಿರುಕುಳಕ್ಕೆ ಒಳಗಾದಂಥ ಶಿಯಾಗಳು, ಮುಸ್ಲಿಂ ಪಂಗಡಕ್ಕೆ ಇಂಥ ಅವಕಾಶ ಇಲ್ಲ. ನನಗೂ ಕಿರುಕುಳ ಆಯಿತು ಅಂತ ಶಿಯಾದವರು, ಮುಸ್ಲಿಂ ಪಂಗಡದವರು ಅಕಸ್ಮಾತ್ ಭಾರತಕ್ಕೆ ಓಡಿ ಬಂದಿದ್ದರೆ ಅಂತಹವರಿಗೆ ಭಾರತದ ಪೌರತ್ವವನ್ನು ಕೊಡೋಕ್ಕಾಗಲ್ಲ ಅಂತ. ಅಕ್ರಮ ವಲಸಿಗರು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅವರನ್ನು, ಅವರಿಗೆ ಪೌರತ್ವ ಕೊಡಲ್ಲ. ಆದರೆ ಹಿಂದೂಗಳಿಗೆ, ಪಾರ್ಸಿಗಳಿಗೆ, ಬೌದ್ಧರಿಗೆ, ಕ್ರಿಶ್ಚಿಯನ್ಸ್ಗೆ, ಸಿಖ್ಖರಿಗೆ ಇವ್ರಿಗಾದರೆ ಅವರ ಒಂದು ವಲಸೆಯನ್ನು, ಅಲ್ಲಿನ ಕಿರುಕುಳದ ಕಾರಣ, ಅಲ್ಲಿ ಅವರಿಗೆ ಗತ್ಯಂತರವಿಲ್ಲದೆ ಇಲ್ಲಿಗೆ ಬಂದರು ಅಂಥೇಳಿ ಗುರುತಿಸಿ ಅವರಿಗೆ ಭಾರತದ ಪೌರತ್ವವನ್ನು ಕೊಡಲಾಗುತ್ತೆ. ಡಿಸೆಂಬರ್ 9, 2019ರಲ್ಲಿ ಅಂಗೀಕಾರ ಆಗಿತ್ತು ಪೌರತ್ವ ತಿದ್ದುಪಡಿ ಮಸೂದೆ. ಇದೀಗ ಆ್ಯಕ್ಟ್ ಆಗಿದೆ. ಸುಮಾರು 14 ಜನರಿಗೆ ಮೊದಲ ಕಂತಿನಲ್ಲಿ ಪೌರತ್ವವನ್ನು ಕೊಡಲಾಗಿದೆ. हमें ऐसा महसूस हो रहा कि हमारे एक नया जन्म हो गया इंडिया में आके, हम नागरिकता मिल गई, इससे ज़्यादा और हमें कुछ नहीं चाहिए सरकार से. और मोदी जी का बहुत धन्यवाद करना चाहते हैं हम कि हमें इतनी बड़ी जो सब किसी को नहीं मिली आज तक, वो हमें मिल गई है नागरिकता आज. कितने समय से इंतजार? मैं सर 11-12 साल हो गए सर हमें इंतजार का, इसी दिन का कि हमें नागरिकता कब मिलेगी. जब से है सर यही सोच रहे हैं कि नागरिकता कब मिलेगी हमसे. कितने समय से भारत में रह रहे हैं, कहाँ रह रहे हैं? सर हम दिल्ली में रह रहे हैं, मजनू टीला में. कितने समय से रह रहे हैं? 10 साल से रह रहे सर. पहले कैसी स्थिति थी पाकिस्तान